ನಮಸ್ತೆ ಎಲ್ಲರಿಗೂ. ಇವತ್ತು ಹ್ಯಾಂಗಿಂಗ್ ಪಾಟಿಂದ ಗಾರ್ಡನ್ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಗೊಬ್ಬರ ಕೊಡೋದನ್ನು ಸ್ವಲ್ಪ ನಿಧಾನವಾಗಿ ಮಾಡ್ಬೋದು. ಹ್ಯಾಂಗಿಂಗ್ ಪಾಟಲ್ಲಿ ವೇಸ್ಟ್ ಬೆಳೆದಿದೆಯಲ್ಲ, ಅದ್ರ ಬೀಜ ಎಲ್ಲ ಬಂದಿದೆ. ಅವು ಕೆಳಗಡೆ ಪಾಟಲ್ಲಿ ಬಿದ್ದು ಮತ್ತೆ ಬೇಗನೆ ಗಲೀಜು ಬೆಳೆಯುತ್ತೆ ಅನ್ನೋದಕ್ಕೆ ಫಸ್ಟು ಮೇಲ್ಗಡೆ ಕ್ಲೀನ್ ಮಾಡಿಬಿಡೋಣ. ಅದಾದಮೇಲೆ ಆ ಗಿಡಕ್ಕೆ ಗೊಬ್ಬರ ಕೊಟ್ಟರಾಯ್ತು ಅಂತ ಇವತ್ತು ಈ ಕೆಲಸ ಹಚ್ಕೊಂಡಿದ್ದೀನಿ. ನೋಡಿ, ತುಂಬ ಬೆಳೆದಿತ್ತಿದು. ತುಂಬ ಬೆಳೆದು ತೆಗೆದಾದ್ಮೇಲೆ ನಾನು ಅದೇ ಹೇಳಿದ್ನಲ್ಲ, ಫಸ್ಟ್ ಕೆಲಸ ಮಾಡೋವಾಗ ಒಂದೊಂದು ಸರಿ ವಿಡಿಯೋ ಮಾಡೋದೇ ಮರ್ತೋಗಿದೆ. ಇದರಲ್ಲಿ ಕಸ ಎಲ್ಲ ತೆಗೆದ್ಮೇಲೆ ವಿಡಿಯೋ ಮಾಡೋಕ್ಕೆ ಗೊತ್ತಾಯಿತು ನನಗೆ. ಆಮೇಲೆ ಅಷ್ಟೊತ್ತಿಗೆ ಇದೆಲ್ಲ ತೆಗೆದಿದ್ವಿ. ಸುತ್ತ ತುಂಬ ಜಾಸ್ತಿ ಬೆಳೆದಿತ್ತು, ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಸುತ್ತ ಇರೋದೆಲ್ಲ ಮಧ್ಯ ಒಂದೆರಡು ಪೀಸು ಅಷ್ಟು ಮಾತ್ರ ಇಟ್ಟಿದ್ದೀನಿ. ಇದನ್ನು ಬೇಗನೆ ಬೆಳ್ಕೊಂಬಿಡುತ್ತೆ, ಸುತ್ತ ನೋಡೋಕ್ಕೆ ಚೆನ್ನಾಗಿರುತ್ತೆ. ಪರ್ಪಲ್ ಆರ್ಟ್ ಅಂತಲೇ ಹೇಳ್ತಾರೆ ಇದನ್ನು. ನಾನು ಇದು ಶೋ ಗಿಡಗಳು ಹೆಸರೆಲ್ಲ ಅಷ್ಟು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ನಂಗೆ ಆ ಶೋ ಗಿಡ ನಾನು ಜಾಸ್ತಿನೂ ಬೆಳೆಸ್ತಾ ಇರಲಿಲ್ಲ. ಒಬ್ಬೊಬ್ಬರು ಆವಾಗ ಕ್ವಶನ್ ಕೇಳೋದಕ್ಕೆ ಆ ಥರದ್ದು ಆ ಗಿಡಗಳ ಬಗ್ಗೆ ಕೇಳಿದ್ದಕ್ಕೆ ಆವಾಗ ನಾನು ಅಲ್ಲೊಂದು ಇಲ್ಲೊಂದು ಇಸ್ಕೊಂಬಂದು ಅವನ್ನ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಏನು ಬೆಳೆಸಿಲ್ಲ. ಇವು ಕೊಟ್ಟಿರೋರು ಜಾಸ್ತಿ, ದುಡ್ಡು ಕೊಟ್ಟು ತಂದಿರೋ ಶೋ ಗಿಡ ಜಾಸ್ತಿ ಕಮ್ಮಿನೇ. ನಾನು ಗೊಬ್ಬರ ಹೇಳಿದ್ನಲ್ಲ, ಪ್ರತಿಯೊಂದು ಗಿಡಕ್ಕೆ ಪ್ರತಿಯೊಂದು ಪಾಟ್ಗೆ, ಸಣ್ಣ ಪಾಟಿಂದ ಹಿಡಿದು ಪ್ರತಿಯೊಂದು ಪಾಟ್ಗೂ ಈ ಸರಿ ಗೊಬ್ಬರ ಕೊಟ್ಟಿದ್ದೀನಿ, ಒಂದಕ್ಕೂ ಮಿಸ್ ಮಾಡಿಲ್ಲ. ಶೋ ಗಿಡದಿಂದ ಹಿಡಿದು ತರಕಾರಿ ಗಿಡ, ಹಣ್ಣಿನ ಗಿಡ, ಎಲ್ಲದಕ್ಕೂ ಕೊಟ್ಟಿದ್ದೀನಿ. ಹೂವಿನ ಗಿಡಗಳು ಎಲ್ಲದಕ್ಕೂ ವರ್ಮಿ ಕಾಂಪೋಸ್ಟೇ ಕೊಟ್ಟಿರೋದು. ನೀವು ವರ್ಮಿ ಕಾಂಪೋಸ್ಟೇ ಕೊಡಬೇಕು ಅನ್ನೋದೇ ಇಲ್ಲ. ಕುರಿ ಗೊಬ್ಬರ ಇದ್ದರೆ ಕೊಡ್ಬೋದು, ಅಥವಾ ಸಗಣಿ ಗೊಬ್ಬರ ಅಂತ ಸಿಗುತ್ತಲ್ಲ ಅದಿದ್ದರೂ ಕೊಡ್ಬೋದು, ಅಥವಾ ಇನ್ನೂ ಬೇರೆ ಎಲ್ಲ ಬರುತ್ತೆ ಇವಾಗ ಶೇಲಲ್ಲಿ, ಅದನ್ನು ಕೊಡ್ಬೋದು. ನೋಡಿ, ಈ ಥರ ಬೆಳೆದಿತ್ತು. ಇದರಲ್ಲಿ ಮೇಯ್ನ್ ಗಿಡಕ್ಕಿಂತ ಕಸನೇ ಜಾಸ್ತಿ ಇದೆ, ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ 7 ತಿಂಗಳಾಯಿತು ನಾವು ಇವೆಲ್ಲ ಕ್ಲೀನ್ ಮಾಡಿ. 7 ತಿಂಗಳೇನು, ಹ್ಯಾಂಗಿಂಗ್ ಪಾಟ್ ಕ್ಲೀನ್ ಮಾಡಿ ಸುಮಾರು 1 ವರ್ಷನೇ ಆಗ್ತಾ ಬಂತು. ಅದರಲ್ಲಿ ಕೋಕೋಪಿಟ್ ಜಾಸ್ತಿ ಹಾಕಿ ನಾನು ರಿಪೋರ್ಟ್ ಮಾಡಿದ್ರೂ ಅದೆಲ್ಲ ಒಂಥರ ಅಂಟು. ಕೋಕೋಪಿಟ್ ಹೇಳಿದ್ನಲ್ಲ, ವರ್ಷಗಟ್ಟಲೆ ನಾವು ಆ ಮಣ್ಣಲ್ಲಿ ಅದು ಮಣ್ಣಾಗಿ ಹೋಗ್ಬಿಡುತ್ತೆ. ನಾವು ಹಾಕ್ದಂಗೆ ಬಿಡಿ ಆಗಿರಲ್ಲ. ಮತ್ತು ನಾವು ವರ್ಷಕ್ಕೋ ಅಥವಾ 6 ತಿಂಗಳಿಗೆ ಒಂದು ಸರಿ ಮಾಡ್ಕೋಬೇಕು. ಇವಾಗ ಬೇಸಿಗೆ ಬಂತಲ್ವ, ಸ್ವಲ್ಪ ಕೋಕೋಪಿಟ್ ಹಾಕ್ಬಿಟ್ಟು ನಾನು ರಿಪೋರ್ಟ್ ಮಾಡ್ತೀನಿ. ಆದಷ್ಟು ಮಣ್ಣು ತೆಗೆದು ಇವಾಗ ಮೇಯ್ನ್ ಕ್ಲೀನ್ ಮಾಡ್ತೀನಿ. ಇದನ್ನು ಜಾಸ್ತಿ ಡೀಪಾಗಿ ಕ್ಲೀನ್ ಮಾಡಲ್ಲ, ಮೇಯ್ನ್ ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ಇನ್ನೂ ಗೊಬ್ಬರ ಕೊಡೋದೆಲ್ಲ ಇದೆಯಲ್ಲ, ಅದೆಲ್ಲ ಆದಮೇಲೆ ಇದಕ್ಕೆ ಮಣ್ಣೆಲ್ಲ ಸುರಿದ್ಬಿಟ್ಟು ಕೋಕೋಪಿಟ್ ಹಾಕಿ ಲೈಟ್ ಮಾಡ್ಕೊಂಡು ಮತ್ತೆ ನಾಟಿ ಮಾಡಬೇಕು. ಅದು ಲಾಸ್ಟಲ್ಲಿ ಮಾಡ್ತೀನಿ, ಇನ್ನೇನು ಕೆಲಸ ಇಲ್ಲ ಅನ್ನೋವಾಗ ಅದನ್ನು ಮಾಡ್ತೀನಿ. ಇವಾಗ ಇದರಲ್ಲಿರೋ ನಮಗೆ ಬೇಕಾಗಿರೋ ಪ್ಲಾಂಟ್ ಮಾತ್ರ ಉಳಿಸ್ಕೊಂಡು ಕಸ ಎಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ಅದರಲ್ಲಿ ವೇಸ್ಟ್ ಗಿಡದ ಬೀಜ ಮತ್ತು ಕೆಳಗಡೆ ಬೀಳಬಾರ್ದು ಅನ್ನೋದಕ್ಕೆ ಫಸ್ಟ್ ಈ ಸರಿ ಇವನ್ನ ತೊಗೊಂಡೆ. ಆ ಗಿಡಗಳಿಗೆ ಇನ್ನೊಂದು ಚೂರು ಗೊಬ್ಬರ ಕೊಡೋದಿತ್ತಲ್ವ, ಅದನ್ನು ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಇದು ಒಂದಿನದ ಕೆಲಸನೇ. ಒಂದಿನ ಅಂದರೆ ಪೂರ್ತಿ ಏನಾಗಲ್ಲ, ಒಂದು 3 ಅವರ್ 4 ಅವರ್ ಕೆಲಸ ಆಗುತ್ತೆ. ಸುಮಾರು ಒಂದು 8 ಪಾಟೇನೋ ಇದೆವು, ಅಷ್ಟೇ, ಜಾಸ್ತಿ ಇಲ್ಲ. ಇನ್ನೂ ಸ್ವಲ್ಪ ಹೊಸದು ಹಂಗೆ ಇದೆ, ಅವನ್ನ ನಾನೇನು ಮಾಡಿಲ್ಲ. ಅದಕ್ಕೇನು ಹಾಕಬೇಕು ಅಂತ ನೆಕ್ಸ್ಟ್ ನೋಡ್ತೀನಿ. ಅವು ಹಾಕಿದಾಗ ಅದನ್ನು ನಾನು ಮಾಡೋ ಪ್ರತಿಯೊಂದು ಕೆಲಸನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಗೊತ್ತಿರೋ ಪ್ರತಿಯೊಂದು ಟಿಪ್ಸು, ಆಮೇಲೆ ಅದಕ್ಕೆ ಗೊಬ್ಬರ, ಲಿಕ್ವಿಡ್ಡು ಏನೇ ಮಾಡಿದ್ರೂ ಅದು ನಿಮ್ಮೊಂದಿಗೆ ಯಾಕೆ ಮಾಡ್ತೀನಿ ಶೇರು ಮಾಡಿದ್ರೂ ನೆಕ್ಸ್ಟ್ ಮತ್ತೆ ವರ್ಷದೊಳಗೋ 6 ತಿಂಗಳಿಗೋ ಮಾಡಿದ್ರೆ ಯಾಕೆ ಮಾಡ್ತೀನಿ ಅಂದರೆ, ಹೊಸಬರು ದಿನ ಆ್ಯಡ್ ಆಗ್ತಾ ಇರ್ತಾರಲ್ವ, ಅದರಿಂದ ಅವ್ರಿಗೂ ಗೊತ್ತಾಗುತ್ತೆ. ಇಲ್ಲ ಅಂದರೆ ಹೋಗಿ ಹುಡ್ಕೋಕ್ಕೂ ಅವ್ರಿಗೂ ಕಷ್ಟ ಆಗುತ್ತೆ. ಅದರಿಂದ ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಮೊದಲಂಗೆ ಡೀಪಾಗಿ ಮಾಡದೇ ಇದ್ರೂ ಬಾಯಲ್ಲಿ ಹೇಳ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಕೂಡ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ, ನನ್ನ ವಿಡಿಯೋಗಳಿಂದ ಟಿಪ್ಸಿಂದ ನಾನು ಬೆಳೆಸೋ ರೀತಿ ನೋಡೋದ್ರಿಂದ ನಿಮಗೇನಾದ್ರು ಒಂಚೂರಾದರೂ ಉಪಯೋಗ ಇದೆ ಅಂತ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿದವ್ರು ಹಂಗೆ ಲೈಕ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಆಮೇಲೆ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ನೋಡಿ, ಇದು ನನಗೆ ರಾಯಚೂರು ಸುಮಾ ಅಂತ ಹೇಳಿದ್ರಲ್ಲ, ಅವ್ರು ಫಸ್ಟು ನನಗೆ ಇವು ಶೋ ಗಿಡಗಳು ಕೊಟ್ಟಾಗ ನಾನು ಅವ್ರ ಪ್ರೀತಿಯಿಂದ ಕಳಿಸಿದ್ದಾರೆ ಅಂತ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆವಾಗಿಂದನೇ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನನ್ನ ಮಗನಿಗೆ ಆಫೀಸ್ಗೆ ಇವಾಗೊಂದು ಶೋ ಗಿಡಗಳು ಗಿಫ್ಟ್ ಬಂದಾಗ ಅವನು ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆಗಿನ್ನ ನಾನು ದುಡ್ಡು ಕೊಟ್ಟು ಶೋ ಗಿಡ ಅಂತ ಏನೂ ತಂದಿಲ್ಲ. ಯಾಕೆಂದರೆ ನನಗೆ ತರಕಾರಿ ಗಿಡ, ಹೂವಿನ ಗಿಡನೇ ಜಾಸ್ತಿ ಇಂಟ್ರೆಸ್ಟು. ಅದರಿಂದ ಇವು ಅವ್ರು ಕೊಟ್ಟಿರೋವನ್ನ ನಾವು ಬೆಳೆಸ್ಬೇಕಲ್ವ, ಕಳಿಬಾರ್ದು. ಯಾರೇ ಕೊಡಲಿ ನಾವು ಆ ಗಿಡಗಳು ಉಳಿಸ್ಕೊಂಡು ಬೆಳೆಸ್ಕೋಬೇಕು. ಇಲ್ಲ ಅಂದರೆ ಅವ್ರು ಕೊಟ್ಟಿದ್ದು ಸಾರ್ಥಕ ಇಲ್ಲಂಗೆ ಆಗುತ್ತೆ ಅನ್ನೋ ಇದಕ್ಕೆ ನಾನು ಅವನ್ನ ಮತ್ತೆ ಹ್ಯಾಂಗಿಂಗ್ ಪಾಟ್ ತರಿಸಿ ಅವಾಗೆಲ್ಲ ನಾಟಿ ಮಾಡಿದ್ದು. ಹ್ಯಾಂಗಿಂಗ್ ಪಾಟ್ ತರೋಕ್ಕಿಂತ ಮೊದಲು ನೀರಿನ ಬಾಟ್ಲು, ವಾಟ್ರ್ ಬಾಟ್ಲ್ ಇರುತ್ತಲ್ಲ, 2 ಲೀಟ್ರು 1 ಲೀಟ್ರು ಅಂಥದ್ರಲ್ಲಿ ಕೂಡ ನಾನು ಈ ಥರ ಚಿಕ್ಕ ಟೇಬಲ್ ರೋಜು,
ಆ ಥರದ್ದೆಲ್ಲ ಬೆಳೆಸಿದ್ದೀನಿ. ಹಳೆಯ ವಿಡಿಯೋಗಳ ನೋಡಿದರೆ ನಾನು ಎಲ್ಲ ಗಿಡಗಳು ಬೆಳವಣಿಗೆ, ನನ್ನ ಗಾರ್ಡನ್ ಹಳೇದು ಹೆಂಗಿತ್ತು, ಅದಾದಮೇಲೆ ಹಂತ ಹಂತವಾಗಿ ಹೆಂಗೆ ಬೆಳೀತು, ಆಮೇಲೆ ನಾನು ಬಳ್ಳಿಗಳು ಫಸ್ಟು ಏನೂ ಕಟ್ಟೋಕ್ಕಿಲ್ದಾಗ ಯಾವ ಥರ ಬಳ್ಳಿ ಕಟ್ಟಿದೆ, ಇದು ಬಳ್ಳಿಗಳು ಹಬ್ಸೋಕ್ಕಿಲ್ದಾಗ ನಾನು ಯಾವ ಥರ ಹಬ್ಸೋಕ್ಕೆ ಮಾಡ್ಕೊಂಡೆ, ಪ್ರತಿಯೊಂದು ವಿಷಯನೂ ನನ್ನ ವಿಡಿಯೋಗಳಾಗಿದ್ದಾವೆ. ಸುಮಾರು 1,500 ವಿಡಿಯೋ ಇರ್ಬೋದು. ಅದರಿಂದ ನಿಮಗೆ ಹುಡ್ಕಕ್ಕೆ ಕಷ್ಟ ಆಗ್ಬೋದು. ನೀವು ಹಿಂದೆ ಪಾಪ್ಯುಲರು ಅಥವಾ ಓಲ್ಡಷ್ಟು ಅಂತ ಪ್ಲೇ ಲಿಸ್ಟ್ ಇರುತ್ತಲ್ಲ, ಅದರಲ್ಲಿ ಹೋಗಿ ನೀವು ಹುಡುಕಿದ್ರೆ ನಿಮಗೆ ಬೇಕಾಗಿರೋ ವಿಡಿಯೋಗಳು, ಅದು ಹೆಂಗೋ ನಾವು ಹೆಡ್ಲೈನ್ ಬರದೇ ಇರ್ತೀವಲ್ಲ, ಅವಾಗ ಬೇಕಾಗಿರೋವು ನೀವು ನೋಡ್ಕೋಬೋದು. ನೋಡಿ, ಇವಾಗ ನಾನು ಅದು ತುಂಬ ಬೆಳೆದಿತ್ತು ಅಂತ ಸುಮಾರು ತೆಗೆದುಬಿಟ್ಟೆ, ಸುತ್ತ ಸ್ವಲ್ಪ ಇಟ್ಟಿದ್ದೀನಿ. ಇದು ಮಣ್ಣು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಭಾರನೂ ಆಗ್ಬಿಟ್ಟಿದೆ, ಎಲ್ಲ ಮಣ್ಣೇ ಆಗ್ಬಿಟ್ಟಿರುತ್ತಲ್ವ, ಕೋಕೋಪಿಟ್ಟೂ ಸೇರಿಸಿ ಮಣ್ಣಾಗಿರುತ್ತೆ. ಅದರಿಂದ ಇವಾಗ ಅದನ್ನು ತೆಗೆದು ಅದಕ್ಕೆ ಒಂಚೂರು ಮಣ್ಣು ಸ್ವಲ್ಪ ತೆಗೆದಿದ್ದೀನಿ. ತೆಗೆದುಬಿಟ್ಟು ಅದಕ್ಕೆ ಕೋಕೋಪಿಟ್ ಹಾಕ್ತೀನಿ. ಇದು ಚಿಕ್ಕ ಚಿಕ್ಕ ಪಾಟು ಇವಾಗ ಟೆಂಪ್ರವರಿ ಮಾಡೋದ್ರಿಂದ ನಾನು ಅದೇ ಪಾಟಲ್ಲೇ ಕಲಿಸ್ಬಿಟ್ಟು ಹಂಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ಸರಿ ಮಾಡ್ಬೇಕಾದ್ರೆ ನಾವು ಚೀಲ ಕಟ್ ಮಾಡ್ಕೊಂಡಿರ್ತೀವಲ್ಲ ನೆಲದ ಮೇಲೆ ಹಾಸ್ಕೊಳ್ಳೋಕ್ಕೆ, ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಗೊಬ್ಬರ, ಇದು ಬೇವಿನ ಹಿಂಡಿ ಎಲ್ಲ ಕಲಿಸ್ಬಿಟ್ಟು ಲೈಟ್ ವೆಯ್ಟ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಆವಾಗ ನಾವು ಮತ್ತೆ ಯಾವ್ಯಾವ ಪಾಟು ಡ್ಯಾಮೇಜ್ ಆಗಿದ್ದಾವೋ ಎಲ್ಲ ನೋಡ್ಕೊಂಡು ಯಾವ್ಯಾವ ಬೇಕೋ ಬೇಡವೋ ಎಲ್ಲನೂ ಹಾಕ್ಬೋದು. ಆಮೇಲೆ ಮಣ್ಣನ್ನು ಸ್ವಲ್ಪ ಹ್ಯಾಂಗಿಂಗ್ ಪಾಟಲ್ಲೇ ಅಗರವಾಗೇ ಇರಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಕೋಕೋಪಿಟ್ ಕಮ್ಮಿ ಹಾಕ್ಕೋಬೇಕು. ಇವಾಗ ಬೇಸಿಗೆ ಬರೋದ್ರಿಂದ ಕೋಕೋಪಿಟ್ ಜಾಸ್ತಿನೇ ಹಾಕ್ಕೋಬೇಕು. ಅದು ಅಲ್ಲದೆ ಇವಕ್ಕೆಲ್ಲ ಶೋ ಗಿಡಗಳಿಗೆ 2 ದಿನಕ್ಕೊಂದು ಸರಿ ಅಥವಾ ಮಣ್ಣು ಒಣಗ್ದ ನೋಡಿ ನೀರು ಕೊಟ್ಟರೆ ಸಾಕಾಗುತ್ತೆ. ತುಂಬ ಹೈಟ್ ಇರೋವಾಗ ನೋಡ್ಕೋಬೇಕಾಗುತ್ತೆ. ನಮ್ಮದು ಒಂಚೂರು ಹೈಟೇ ಇದೆ, ನಮಗೆ ಕಾಣಿಸಲ್ಲ. ಮೇಲಿಂದ ನೀರು ಹಾಕ್ತೀವಿ. ಯಾವಾಗೋ ಒಂದು ಸರಿ ನಾನು ಜಾಸ್ತಿ ಬೆಳೆದಾಗ ಒಂಚೂರು ಮೇಲತ್ತಿ ನೋಡಿಸ್ತೀನಿ. ಆಮೇಲೆ ಸ್ವಲ್ಪ ಟೈಮ್ ಇದ್ದಾಗ ಅವನ್ನೇ ತೆಗೆದು ಕ್ಲೀನ್ ಮಾಡ್ತಿದ್ದೆ. ಇವಾಗ 1 ವರ್ಷದಿಂದ ಅವ್ನು ಕ್ಲೀನೇ ಮಾಡಿಲ್ಲ. ನೋಡಿ, ಅವೆಲ್ಲ ಸುತ್ತ ಒಂಚೂರು ಇಟ್ಟಿದ್ದೀನಿ. ಇಷ್ಟೇ ಮಿಕ್ಕಿದ್ದು, ತುಂಬ ಹಣ್ಣಾಗಿದ್ದು ಹುಳ ಬಂದಿದ್ದೆಲ್ಲ ಇತ್ತು. ಯಾಕೆಂದರೆ ಇವಕ್ಕೆ ಬೆಸ್ಟ್ ಅಟ್ಯಾಕೇ ಕಮ್ಮಿ. ಅಂಥದಕ್ಕೆ ಇವಕ್ಕೆ ಬೆಸ್ಟೆಲ್ಲ ಅಟ್ಯಾಕ್ ಆಗಿದೆ ಅಂದಾಗ ಎಷ್ಟು ಇದು ಆಗಿರ್ಬೋದು ನನ್ನ ಗಾರ್ಡನ್ ಅಂತ ನೀವು ಯೋಚನೆ ಮಾಡ್ಬೋದು. ಅಷ್ಟಾಗಿತ್ತು. ಯಾವಾಗಲೂ ಈ ಥರ ಆಗ್ತಿರ್ಲಿಲ್ಲ. ಇವಾಗ ನೋಡಿ, ಇವನ್ನೇನಿಲ್ಲ, ಒಂದು ಕಟಿಂಗ್, ಚಿಕ್ಕ ಕಟಿಂಗ್ ಇಟ್ರೂ ಬಂದುಬಿಡುತ್ತೆ. ಇದೂ ಅಷ್ಟೇ, ಇದನ್ನು ನಮಗೆ ಸುಮಾ ಅವ್ರಿಗೆ ಕೊಟ್ಟಿದ್ದು. ಇದು ಮೊದಲು ತೋರಿಸಿದ್ನಲ್ಲ ಅದು, ಆಮೇಲೆ ಪರ್ಪಲ್ ಆರ್ಟ್ ಅನ್ನೋರೆಲ್ಲ ಬೇರೆಯವರು ಒಬ್ಬೊಬ್ಬರು ಒಂದೊಂದು ಕೊಟ್ಟಿದ್ದಾರೆ. ಯಾವಾಗ ನಾನು ಶೋ ಗಿಡ ಬೆಳೆಸೋದು ನೋಡಿ ಅವ್ರಿಗೆ ಗೊತ್ತಿರೋರು ತಂದು ಕೊಟ್ಟಿದ್ದಾರೆ. ಇಲ್ಲಿ ಬಂದು ವಿಡಿಯೋ ಗಾರ್ಡನ್ ನೋಡೋಕೆ ಬಂದವರು ಸ್ವಲ್ಪ ಕೊಟ್ಟಿದ್ದಾರೆ. ಯಾರ್ದು ನಾನು ಇದು ಮಾಡಿಲ್ಲ. ಕಾಕಡ ಒಂದು ನಾನು ತಂದು ಕೊಟ್ಟಿದ್ದು, ಅದು ಬೆಳೆದು ಹೆಂಗೂ ಸತ್ತೋಯ್ತೋ ಗೊತ್ತಿಲ್ಲ. ಇದು ಬೇಬಿ ಸನ್ರೋಜು. ಇದು ನಮ್ಮ ತಂಗಿ ಮನೆಯಿಂದ ತಂದಿದ್ದು. ನೋಡಿ, ಇಷ್ಟು ಪಾಟು ರೆಡಿ ಮಾಡಿದ್ದೀನಿ. ಮಾಡಿಬಿಟ್ಟು ಅಲ್ಲಿ ಹಾಕಿದ್ದೀನಿ. ಇದು ಸ್ಪ್ರಿಂಗ್ ಆಫ್ ಬನಾನಾ. ಇದು ಸುಮಾ ಅವರೇ ಕೊಟ್ಟಿದ್ದು. ಒಂದೊಂದು ಹೆಸರು ಗೊತ್ತಿದೆ, ಒಂದೊಂದು ಹೆಸರು ಗೊತ್ತಿಲ್ಲ. ನೋಡಿ, ಇಲ್ಲೆಲ್ಲ ಮಾಡಿದ್ದೀವಲ್ಲ, ಆ ಕಡೆ ಒಂದು 4 ಹಾಕಿದ್ದೀನಿ. ಈ ಕಡೆ ಒಂದಷ್ಟು, ಆ ಕಡೆ ಒಂದಿಷ್ಟು. ಆಮೇಲೆ ಅವಾಗ ಗಾರ್ಡನ್ ಅಂಗಡಿಯವರು 2 ಪಾಟ್ ಬಿಟ್ಟೋಗಿದ್ರು. ಅದರ ಜೊತೆಗೆ ಒಂದು ಸ್ವಲ್ಪ ಹಾಕಿದ್ದೀನಿ. ಆ ಪಾಟಲ್ಲಿ ಏನೂ ಗಿಡ ಇರಲಿಲ್ಲ. ಅವ್ರ ಪಾಟ್ಗಳು ಬೇಡ ಅಂತ ಚಿಕ್ಕ ಹ್ಯಾಂಗಿಂಗ್ ಪಾಟೇ ಬಿಟ್ಟೋಗಿದ್ರು, ಬ್ಲ್ಯಾಕ್ ಕಲರ್. ಅವು ಮಾತ್ರ ಅವರು. ಇನ್ನು ಮಿಕ್ಕಿದ್ವಲ್ಲ ನಾನು ತರಿಸಿರೋವು ಇನ್ನೂ ಒಂದು 5-6 ಇರಬೇಕು. ಅವು ಹಾಕಿದಾಗ ಸ್ವಲ್ಪ ಮನಿ ಪ್ಲ್ಯಾಂಟು ಅವ್ಯಾವ ಹ್ಯಾಂಗಿಂಗಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಹಾಕವ ತೋರಿಸ್ತೀನಿ. ನೋಡಿ, ಪ್ಯಾಷನ್ ಫ್ರೂಟ್ ಗಿಡ ಹೂವು ಸ್ಟಾರ್ಟ್ ಆಗಿದೆ. ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಸುಮಾರು 8 ತಿಂಗಳಾಯಿತು ನಾನು ಇದನ್ನು ರಿಪಾರ್ಟ್ ಮಾಡಿ, ಚಿಕ್ಕ ಸಸಿ ಮಾಡ್ಕೊಂಡು ಮಾಡಿದ್ದು. ಆವಾಗ ಕೆಲಸ ಮಾಡಿದಾಗ ಹೋಗ್ಬಿಟ್ಟಿತ್ತು. ಅದು ಕಟಿಂಗ್ ಇಟ್ಕೊಂಡು ಬೆಳೆಸ್ಕೊಂಡು ನಾನು ದೊಡ್ಡದು ಮಾಡ್ಕೊಂಡು ಆಮೇಲೆ ಗಾರ್ಡನ್ ಕೆಳಗಿಳಿಸ್ದಾಗ ಮಾಡಿದೆ. ಆಮೇಲೆ ಇವತ್ತು ಪೂಜೆಗೆ, ಸೋಮವಾರ ಇದು, ಪೂಜೆಗೆ ಒಂದು ಸ್ವಲ್ಪ ಹೂವು, ದಾಸವಾಳ ಇಲ್ಲ, ಬರೀ ಬೇರೆ ಬೇರೆ ಹೂವು, ಮಂಚಪತ್ರೆ, ಬಿಲ್ಪತ್ರೆ ಎಲ್ಲ ಕಿತ್ತಿದ್ದೀನಿ. ಹಂಗೆ 2 ಬದನೆಕಾಯಿ, ನಿಂಬೆಹಣ್ಣು, ಆರೆಂಜ್ ಇತ್ತು. ನಮಸ್ತೆ.